ಮತ್ತು ವಿದ್ಯಾರ್ಥಿಗಳು ಎಲ್ಲರಿಗೂ ನನ್ನ ಶುಭವಾಗಲು. ನಾವು ಇಂದಿನ ತರಗತಿಯಲ್ಲಿ ಈ ಒಂದು ವಾಸ್ತವ ಸಂಖ್ಯೆಗಳು ಈ ಒಂದು ಅಧ್ಯಾಯವನ್ನು ಶುರು ಮಾಡಿದ್ವಿ. ಸೊ ಅಧ್ಯಾಯದಲ್ಲಿ ನಾವೇನೇನು ಕಲಿತೀವಿ ಅಂತ ಹೇಳಿದ್ರೆ ಈ ವಾಸ್ತವ ಸಂಖ್ಯೆಗಳು ಅಂದರೆ ಏನು, ಅದೇ ವಾಸ್ತವ ಸಂಖ್ಯೆಗಳ ಸ್ವಲ್ಪ ಪೀಠಿಗೆಯನ್ನು ಕಲಿತೀವಿ. ಅದೇ ರೀತಿ ವಾಸ್ತವ ಸಂಖ್ಯೆಗಳಲ್ಲಿ ಯೂಕ್ಲಿಡ್ನ ಭಾಗಾಕಾರ ಅನ್ನುತ್ತದೆ ಅಂದರೆ ನಾವು ಯಾವ ಥರ ಭಾಗಾಕಾರವನ್ನು ಮಾಡ್ತೀವಿ, ಯಾವ ಥರ ಭಾಗಾಕಾರವನ್ನು ಮಾಡ್ತೀವಿ ಅನ್ನೋದನ್ನು ಕೂಡ ಕರೆಕ್ಟಾಗಿ ಕಲಿತಿದ್ವಿ. ಅದೇ ರೀತಿ ಆ ಯೂಕ್ಲಿಡ್ನ ಭಾಗಾಕಾರವನ್ನು ಬಳಸ್ಕೊಂಡು ಏನು ಕಲಿತಿದ್ವಿ ಅಂತ ಹೇಳಿದ್ರೆ ಎರಡು ಸಂಖ್ಯೆಗಳ ಮಾಸವನ್ನು ಯಾವ ಥರ ಕಂಡುಹಿಡಿತೀವಿ, ಮಾಸ ಅಂದರೆ ಏನು ಅನ್ನೋದನ್ನ ಇದೆಲ್ಲವನ್ನು ಕೂಡ ನಾವೇನು ಮಾಡಿದ್ವಿ ಅರ್ಥವನ್ನು ಮಾಡ್ಕೊಂಡಿದ್ವಿ. ನಾವು ಅದರ ಮೇಲೆ ಒಂದಷ್ಟು ಸಮಸ್ಯೆಗಳನ್ನು ಬಿಡಿಸಿದ್ವಿ ಅಲ್ವಾ. ಹಾಗಾಗಿ ಇವತ್ತಿನ ಒಂದು ತರಗತಿಯಲ್ಲಿ ಅದರ ಸ್ವಲ್ಪ ಮುಂದುವರೆದ ಭಾಗ ಅದನ್ನು ಮಾಡೋಣ. ಸೊ ಹಾಗಾದರೆ ಏನು ಒಂದು ಭಾಗ ಅಂತ ಹೇಳಿದ್ರೆ, ಸೊ ನಿನ್ನೆ ಮಾಡಿರುವಂಥ ಲೆಕ್ಕಗಳಿರ್ತವೆ, ಅದರಲ್ಲಿ ಸ್ವಲ್ಪ ಮುಂದುವರೆದಂತೆ ಲೆಕ್ಕಗಳನ್ನು ಹಾಕೋಣ. ಸೊ ಲೆಕ್ಕ ಈ ಥರ ಇದೆ ನೋಡಿ. ಈಗ ಏನು ಲೆಕ್ಕ ಇದೆ ಅಂತಂದರೆ ಇಲ್ಲಿ ನೋಡಿ. ಸೊ ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯವನ್ನು ಬಳಸಿ ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯವನ್ನು ಬಳಸಿ ಬಳಸಿ ಯಾವುದೇ ಗುಣಪೂರ್ಣಾಂಕದ ಬರಬಹುದು. ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯವನ್ನು ಬಳಸಿಕೊಂಡು ಮಾಡಬೇಕು. ಯಾವುದೇ ಪೂರ್ಣಾಂಕದ ವರ್ಗ ಯಾವುದು ಇರುತ್ತೆ, 3m ಅಥವಾ 3m+1 ರೂಪದಲ್ಲಿರುತ್ತದೆ ಅಂತ ಹೇಳಿ ನಾವು ತೋರಿಸ್ಬೋದು. ಸೊ ಇಲ್ಲಿ ಎ ಅನ್ನೋದು ಒಂದು ಧನಪೂರ್ಣಾಂಕ ಅಂತ ತಿಳ್ಕೋಬೇಕು. ಎ ಅನ್ನೋದು ಒಂದು ಧನಪೂರ್ಣಾಂಕ ಆಗಿದೆ. ಎ ಒಂದು ಧನಪೂರ್ಣಾಂಕವಾಗಿದೆ ಅಂತ. ಹಾಗಾದರೆ ಬಿ ಅಂದರೆ ಎಷ್ಟು ತಗೋಬೇಕು ಅಂತ ಹೇಳಿದ್ರೆ ನೋಡಿ, ಬಿ = 3 ಅಂತ ತಗೋಬೇಕು. ಬಿ = 3. ಯಾಕೆ ಅಂದರೆ ಅದರ ವರ್ಗ ನೋಡಿ 3m ರೂಪದಲ್ಲಿ ಅಥವಾ 3m+1 ರೂಪದಲ್ಲಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಅದರ ವರ್ಗ 3m ರೂಪದಲ್ಲಿ ಇರುತ್ತೆ ಅಂತ ತೋರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಬಿ = 3 ಅಂತ ತಗೋಬೇಕು. 3 ಆಗಿರಲಿ. ಹಾಗೆಯೇ ಬಿ = 3 ಆಗಿದ್ರೆ ನಮಗೆ a = bq+r ಗೊತ್ತಿದೆ ಅಲ್ವಾ. a = bq+r ಅಂದರೆ 0 ≤ r b ಈ ಕಂಡೀಷನ್ನು ಭಾಳ ಚೆನ್ನಾಗಿ ನಾವು ನಿನ್ನೆ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ 0 ≤ r b ಅಂತ ಹೇಳಿದ್ರೆ ಸೊ r = 0 ಆಗಿರಬೇಕು, ಅಥವಾ r = 1 ಆಗಿರಬೇಕು, ಅಥವಾ r = 2 ಆಗಿರಬೇಕು. r = 0, r = 1 ಅಥವಾ r = 2 ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ಈಗ ಫಸ್ಟ್ ಒನ್ r = 0 ಆದರೆ r = 0 ಆದಾಗ ಏನಾಗುತ್ತೆ ನೋಡ್ಕೊಳ್ಳಿ. r = 0 ಅಂದರೆ ಸೊ a =
ಬಿ ಅಂತ ಹೇಳಿದ್ರೆ ಎಷ್ಟು 3 ಕ್ಯೂ ಬಿ ಎಷ್ಟು 3 ಕ್ಯೂ ಪ್ಲಸ್ ಆರ್ ಅಂದರೆ 0 ಗೊತ್ತಾಗ್ತಿದೆಯಾ. ಸೊ ಆಮೇಲೆ ಎ ಇಸ್ ಈಕ್ವಲ್ ಟು ಏನಂದರೆ 3 ಕ್ಯೂ ಪ್ಲಸ್ 0 ಅಂದರೆ 3 ಕ್ಯೂ. ಇಲ್ಲಿ ಕೇಳಿರೋದೇನು ವರ್ಗ, ಧನಪೂರ್ಣಾಂಕದ ವರ್ಗ. ಸೊ ವರ್ಗ ಅಂತ ಅಂದಾಗ ಏನಾಗುತ್ತೆ, ಎರಡು ಕಡೆಗೆ ಸ್ಕ್ವೇರ್ ಮಾಡಬೇಕು. ಸೊ ಆಗ ಇದು ಎ ಸ್ಕ್ವೇರ್ ಆಗುತ್ತೆ. ಸೊ ದಟ್ಸ್ ಈಕ್ವಲ್ ಟು ಇದು 3 ಕ್ಯೂ ಹೋಲ್ ಸ್ಕ್ವೇರ್ ಆಗುತ್ತೆ. ಅರ್ಥಾಗ್ತಿದೆಯಾ. ಸೊ ವರ್ಗ ಧನಪೂರ್ಣಾಂಕ ನಾವು ಇಲ್ಲಿ ತಂದು ಮಾಡಿದ್ದು ಧನಪೂರ್ಣಾಂಕ. ಸೊ ನಮಗೆ ಲೆಕ್ಕದಲ್ಲಿ ಕೇಳಿರೋದು ಧನಪೂರ್ಣಾಂಕದ ವರ್ಗ ಅಂತ ಕೇಳಿದ್ದಾರೆ. ಸೊ ಧನಪೂರ್ಣಾಂಕದ ವರ್ಗ ಅಂತ ಕೇಳಿರೋದ್ರಿಂದ ನಾವು ಎ ಸ್ಕ್ವೇರ್ ಇರೋದು 3 ಕ್ಯೂ ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೊ 3 ಕ್ಯೂ ಹೋಲ್ ಸ್ಕ್ವೇರ್ ಅಂದ್ರೆ 9 ಕ್ಯೂ ಸ್ಕ್ವೇರ್ ಆಗುತ್ತೆ. 9 ಕ್ಯೂ ಸ್ಕ್ವೇರ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೊ 9ನ ನಾವೇನು ತಗೊಳ್ಳೋದು 3 ಇಂಟು ನೋಡ್ಕೊಳ್ಳಿ 9ನ 3 ಇಂಟು 3 ಕ್ಯೂ ಸ್ಕ್ವೇರ್ ಅಂತ ಹೇಳ್ಬೋದು. ಆಗುತ್ತೆ ಇದು ಸರಿ ಹೇಳ್ಬೇಕು. 3 3 9 ಆಗುತ್ತೆ. ಸೊ ಹಾಗಾಗಿ 3 9 ಕ್ಯೂ ಸ್ಕ್ವೇರ್ ಆಗಿದೆ. ಸೊ ಹಾಗಾಗಿ ಎ ಸ್ಕ್ವೇರ್ ಇರ್ಬೋದು 3 ಇಂಟು 3 ಕ್ಯೂ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಈಗ ಇದನ್ನು ನಾವು ಏನು ಕೊಡಬಹುದು ಅಂದರೆ ಸೊ ದೇರ್ಫೋರ್ ಎ ಸ್ಕ್ವೇರ್ ಇರ್ಬೋದು 3m ಅಂತ ಬರೀಬಹುದು. ಎ ಸ್ಕ್ವೇರ್ ಇರ್ಬೋದು 3m. ಯಾಕಂದರೆ ಬಿಕಾಸ್ m ಇಸ್ ಈಕ್ವಲ್ ಟು ಏನು 3 ಕ್ಯೂ ಸ್ಕ್ವೇರ್ ಆಗಿದೆ. m ಅಂತ ಹೇಳಿದ್ರೆ ಎಷ್ಟು 3 ಕ್ಯೂ ಸ್ಕ್ವೇರ್. ಗೊತ್ತಾಗ್ತಿದೆಯಾ. ಸೊ ದೇರ್ಫೋರ್ ಎ ಸ್ಕ್ವೇರ್ ಇರ್ಬೋದು 3m ರೂಪದಲ್ಲಿ ನಾವು ಬರೀಬಹುದು. ಸೊ ಇದು ಮೊದಲನೇ ಆಗಿದೆ. ಗೊತ್ತಾಗ್ತಿದೆಯಾ. ನಂತರ ಎರಡನೇ ಕಂಡೀಷನ್ ಏನಿದೆ ಆರ್ ಇಸ್ 1 ಆದಾಗ ಆರ್ ಇಸ್ 1 ಆದಾಗ ಸೊ ಆರ್ ಇಸ್ 1 ಆದಾಗ ಏನು ಮಾಡ್ಬೋದು ಅಂದರೆ ಮತ್ತೆ ಎ ಇಸ್ ಬಿ ಕ್ಯೂ ಪ್ಲಸ್ ಆರ್. ಬಿ ಅಂದರೆ 3 ಕ್ಯೂ ಪ್ಲಸ್ 1 ಅಂದರೆ ಎಷ್ಟು 1. ಸೊ ಏನು ಮಾಡಬೇಕು ವರ್ಗಗೊಳಿಸಿದರೆ ಇದು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಕ್ಯೂ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಲ್ವಾ. ಅಷ್ಟಕ್ಕೂ ಸೇರಿಸಿ ನಾವು ಸ್ಕ್ವೇರ್ ಮಾಡ್ತೀವಿ. ಸೊ ಹಾಗಾಗಿ ಇದು ಎ ಸ್ಕ್ವೇರ್ ಆಗಿರುತ್ತೆ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇಲ್ಲಿ ಎ ಅಂದರೆ ಎಷ್ಟು 3 ಕ್ಯೂ, ಬಿ ಅಂದರೆ 1, ಎ ಸ್ಕ್ವೇರ್ ಅಂದರೆ 3 ಕ್ಯೂ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 3 ಕ್ಯೂ ಇಂಟು 1 ಪ್ಲಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಆಯಿತು. ಇದಕ್ಕೆ ಎ ಸ್ಕ್ವೇರ್ ಇಟ್ಕೊಂಡು 3 ಕ್ಯೂ ಹೋಲ್ ಸ್ಕ್ವೇರ್ ಅಂದರೆ ಎಷ್ಟು 9 ಕ್ಯೂ ಸ್ಕ್ವೇರ್ ಆಗುತ್ತೆ. ಸೊ ಪ್ಲಸ್ 2 3 6 ಕ್ಯೂ ಆಯಿತಾ. ಸೊ ಪ್ಲಸ್ 1 ಸ್ಕ್ವೇರ್ ಅಂದರೆ 1. ಗೊತ್ತಾಗ್ತಿದೆಯಾ. ಈಗ ಇದು ಎ ಸ್ಕ್ವೇರ್ ಆಗಿರಲಿ ಈ ಎರಡು ಪದಗಳಲ್ಲಿ ಯಾವುದಾದ್ರೂ ಒಂದನ್ನು ಸಾಮಾನ್ಯವಾಗಿ ತೆಗೆದುಬೋದು ಅಂತ ಹೇಳಿದ್ರೆ 9 ಮತ್ತು 6 ಎರಡೂ ಕೂಡ 3ರಿಂದ ಭಾಗಿಸಲ್ಪಡುತ್ತೆ. ಹೌದಾ. ಸೊ 3ರಿಂದ ಭಾಗಿಸಲ್ಪಡೋದ್ರಿಂದ ಸೊ 3 ಹೊರಗೆ ತೆಗೆಯೋದು. ಇವೆರಡರಲ್ಲಿ ಕ್ಯೂ ಸ್ಕ್ವೇರ್ ಇದೆ, ಕ್ಯೂ ಇದೆ. ಸೊ ಕ್ಯೂ ಅನ್ನು ಹೊರಗೆ. ಸೊ ಇಲ್ಲಿ ಉಳಿಯೋದು ಇಲ್ಲಿ 3 ತೆಗೆದಿದ್ದೀನಿ. ಸೊ ಇಲ್ಲಿ 3 ಕ್ಯೂ ಉಳಿಯಿತು. ಸೊ 3 9 ಕ್ಯೂ ಇಂಟು ಕ್ಯೂ ಕ್ಯೂ ಸ್ಕ್ವೇರ್ ಆಯಿತು. ಸೊ ಪ್ಲಸ್ ಇಲ್ಲಿ 3 ತೆಗೆದಿದ್ದೀನಿ. 3 3 2 6. ಸೊ ಇಲ್ಲಿ ಕ್ಯೂ ಹಾಕಿರೋದ್ರಿಂದ ಕ್ಯೂ ಇಲ್ಲೇ ಇರುತ್ತೆ. ಸೊ ಪ್ಲಸ್ ಇದಿಷ್ಟು 1. ಸೊ ಈಗ ನಾವು ಇದನ್ನು ನೋಡಿದ್ರೆ ಸೊ ಇದು ಕ್ಯೂ ಅನ್ನು ಬರ್ತಿದ್ದೀನ. ಸೊ 3 4 ಬರ್ತಿದ್ರೆ ಇದು ಕ್ಯೂ ಸ್ಕ್ವೇರ್, ಇದು ಕ್ಯೂ ಆಗುತ್ತೆ. ಸೊ ಹಾಗಾಗಿ ಸೊ 3 ಹೊರತುಬಿಟ್ರೆ ಇದಿಷ್ಟನ್ನು ಸೇರಿಸಿ ನಾವು ಏನು ಮಾಡ್ಬೋದು ಎಮ್ ಅಂತ ಬರೀಬೋದು ಪ್ಲಸ್ 1 ಅಂತ ಆಗುತ್ತೆ. ಸೊ ಹಾಗಾಗಿ ಬಿಕಾಸ್ ಎಮ್ ಇಸ್ ಈಕ್ವಲ್ ಟು 3 ಕ್ಯೂ ಸ್ಕ್ವೇರ್ ಪ್ಲಸ್ 2 ಕ್ಯೂ ಆಗಿದೆ. ಸೊ ನೋಡಿ ಈಗ ಇದರ ವರ್ಗ ಯಾವ ರೂಪಕ್ಕೆ ಬಂತು 3m + 1 ರೂಪಕ್ಕೆ ಬಂದಿದೆ. ಅದೇ ಥರ
ಮೂರನೇ ಕಂಡೀಷನ್ ಇದೆಯಲ್ಲ, ಸೊ ಮೂರನೇ ಕಂಡೀಷನ್ ಏನು, ಆರ್ ಇಸ್ ಈಕ್ವಲ್ ಟು ಅಂದರೆ ಎರಡು ಅನಾಕ, ಆರ್ ಇಸ್ ಈಕ್ವಲ್ ಟು ಎರಡು ಅನಾಕ ನೋಡ್ಕೊಳ್ಳಿ. ಸೊ ಮತ್ತೆ ಎ ಇಸ್ ಈಕ್ವಲ್ ಟು 3q ಪ್ಲಸ್ 2 ಅಂತ ಆಯಿತು. 3q ಪ್ಲಸ್ 2 ಅಂತ ಆಯಿತು. ಹಾಗಾಗಿ ವರ್ಗಗೊಳಿಸಿದ್ರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 3q ಪ್ಲಸ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. therefore a square is equal to a plus b whole square ಬರುತ್ತೆ. a square means 3q whole square plus 2 into a ಅಂದರೆ 3q into b ಅಂದರೆ 2 plus 2 ಸ್ಕ್ವೇರ್. ನಂತರ a square is equal to 9q ಸ್ಕ್ವೇರ್ ಪ್ಲಸ್ 6 12q ಪ್ಲಸ್ 4 ಅಂತ ಆಯಿತು. ಸೊ ಇಲ್ಲಿ ಮಾಡಿ ಎ ಸ್ಕ್ವೇರ್ ಹಾಕಿದ್ರೆ ಎ ಸ್ಕ್ವೇರ್ ಇರಲಿ, ಇವೆರಡರಲ್ಲಿ ಕಾಮನ್ ಆಗೋದು 3 ಹಾಕಿಕೊಂಡ್ರೆ ನಾವು ಈಗ 3q ಸ್ಕ್ವೇರ್ ಉಳಿಯುತ್ತೆ. ಸೊ ಇದೆಷ್ಟು ಉಳಿಯುತ್ತೆ, 4q ಉಳಿಯುತ್ತೆ. ಸೊ ಪ್ಲಸ್ 4 ಬರುತ್ತೆ. ಸೊ ಹಾಗಾಗಿ ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಇಂಟು ಇದಿಷ್ಟನ್ನ ಎಮ್ ಅಂತ ಬರೀಬೋದು ಪ್ಲಸ್ 4 ಅಂತ ಬರೀಬೋದು. ಸೊ ಹಾಗಾದರೆ ನೋಡಿ ಎಮ್ ಇಸ್ ಈಕ್ವಲ್ ಟು 3q ಸ್ಕ್ವೇರ್ ಪ್ಲಸ್ 4q ಆಗಿದೆ. ಸೊ ಎಮ್ ಇಸ್ ಈಕ್ವಲ್ ಟು 3q ಸ್ಕ್ವೇರ್ ಪ್ಲಸ್ 4 ಆಗಿದೆ. q ಒಂದು 4 ಆಗಿದೆ. 4q ಇದೆ. ಸೊ ಎಮ್ ಇಸ್ ಈಕ್ವಲ್ ಟು 3q ಸ್ಕ್ವೇರ್ ಪ್ಲಸ್ 4q. ನೋಡಿ ಯಾವುದೇ ಒಂದು ಧನಪೂರ್ಣಾಂಕದ ವರ್ಗ ಯಾವ ರೂಪದಲ್ಲಿರುತ್ತೆ, 3m ರೂಪದಲ್ಲಿರುತ್ತೆ ಅಥವಾ 3m ಪ್ಲಸ್ 1 ರೂಪದಲ್ಲಿರುತ್ತೆ. ಅದನ್ನ ಬಿಟ್ಟರೆ ನಂತರ ಯಾವ ರೂಪಕ್ಕೆ ಬರ್ತದೋ 3m ಪ್ಲಸ್ 4 ರೂಪಕ್ಕೆ ಬರುತ್ತೆ. ಅದು ಬಿಟ್ಟರೆ 3m ಪ್ಲಸ್ 1 ಆಗಲ್ಲ, 3m ಪ್ಲಸ್ 2 ರೂಪದಲ್ಲೂ ಬರೋದಿಲ್ಲ, 3m ಪ್ಲಸ್ 3 ರೂಪದಲ್ಲೂ ಕೂಡ ಬರೋದಿಲ್ಲ. ಇದೇ ಲೆಕ್ಕವನ್ನು ಮುಂದಕ್ಕೆ 3m ಪ್ಲಸ್ 4 ರೂಪದಲ್ಲಿ ಬರ್ತದೆ ಎಂದು ಸಾಧಿಸಿಕೊಂಡು ಕೂಡ ನಾವು ಅದನ್ನು ಮಾಡಬೇಕಾಗುತ್ತೆ. ಸೊ ಅದರ ಕಾರಣ ಇದೇ ಲೆಕ್ಕದಲ್ಲಿ ನಾನು ಮಾಡಿದ್ದೀನಿ. ಸೊ ಮಾಡಿ ಇಲ್ಲಿ ನಾವು ಪ್ರೂವ್ ಮಾಡ್ಬೋದು ಅಂತ ಹೇಳಿದ್ರೆ ಅದರ ವರ್ಗ ಒಂದು 3m ಅಥವಾ 3m ಪ್ಲಸ್ 1 ಅಥವಾ 3m ಪ್ಲಸ್ 4 ಈ ರೂಪದಲ್ಲೇ ಇರುತ್ತದೆ ಎಂದು ನಾವು ತೋರಿಸ್ಬೋದು. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಾ ನಿಮಗಿದು? ಸೊ ಈಗ ಇನ್ನೊಂದು ಲೆಕ್ಕವನ್ನು ಮಾಡ್ಕೊಳ್ಳೋಣ. ಈಗ ಯೂಕ್ಲಿಡ್ನ ಭಾಗಾಕಾರವನ್ನು ಉಪಯೋಗಿಸಿ ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯ ಬಳಸಿ ಯಾವುದೇ ಪೂರ್ಣಾಂಕದ ನಾವು ಎಂ ಕಮ 9 ಅಥವಾ 9m ಪ್ಲಸ್ 8 ರೂಪದಲ್ಲಿರುತ್ತದೆ. ಎಂದು ತೋರಿಸಿ.
ಯುಕ್ಲಿಡ್ನ ಭಾಗಾಕಾರ ಸಮಯವನ್ನು ಬಳಸಿ ಯಾವುದೇ ಧನಪೂರ್ಣಾಂಕಗಳು 95 ಪ್ಲಸ್ ಅಥವಾ 95 ಪ್ಲಸ್ 8 ರೂಪದಲ್ಲಿರುತ್ತೆ ಅಂತ ಹೇಳಿ ತೋರಿಸಬೇಕು. ಸೊ ಹಾಗಾಗಿ ಇಲ್ಲಿ ಏನು ತಗೋಬೇಕು ಅಂದರೆ ಎ ಅನ್ನೋದು ಒಂದು ಧನಪೂರ್ಣಾಂಕವಾಗಿ ಹೇಳಿ ಹಾಗಾಗಿ ಬಿ ಈಕ್ವಲ್ ಟು ಅಂದರೆ 3 ಅಂತ ತಗೋಬೇಕು. ಯಾಕಂದರೆ 9 ಸಂಖ್ಯೆ ಯಾವ್ಯಾವುದನ್ನು ಭಾಗಿಸುತ್ತೋ ಅವೆಲ್ಲವೂ ಕೂಡ 3ರಿಂದ ಕೂಡ ಏನಾಗುತ್ತೆ ಭಾಗವಾಗುತ್ತವೆ. ಹಾಗಾಗಿ ಬಿ ಈಕ್ವಲ್ ಟು ಏನಾಗಿದೆ 3 ಆಗಲಿ ಅಂತ ತಗೋಬೇಕು. ಸೊ ಹಾಗಾಗಿ ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮದ ಪ್ರಕಾರ ಎ ಈಕ್ವಲ್ ಟು ಏನಾಗುತ್ತೆ ಬಿ ಕ್ಯೂ ಪ್ಲಸ್ ಆರ್ ಈಕ್ವಲ್ ಟು b plus r where 0 is less than or equal to r less than b ಅಂತ ನಮಗೆ ಗೊತ್ತು. ಸೊ ಹಾಗಾಗಿ ಇಲ್ಲಿ r is equal to ಏನಾಗಿರುತ್ತೆ ಅಂದರೆ which implies r is equal to 0 ಆಗಿರ್ಬೋದು, b ಇರ್ಬೋದು ಕೂಡ ಆಗಿದೆ, 0 ಆಗಿರ್ಬೋದು, 1 ಆಗಿರುತ್ತೆ ಅಥವಾ 2 ಆಗಿರುತ್ತೆ. ಸರಿಯಾ? ಇವು ಮೂರೇ ನಮಗೆ ಶೇಷ ಬರೋದಕ್ಕೆ ಸಾಧ್ಯ. ಸೊ ಫಸ್ಟ್ ಒನ್ ಏನಿದೆ r is equal to 0 ಆದಾಗ ಅಂತ ತಗೋಬೇಕು. 0 ಆದಾಗ ಅಂತ ತಗೊಂಡ್ರೆ ಸೊ a is equal to b ಅಂದರೆ ಎಷ್ಟು 3 q ಪ್ಲಸ್ ಎಷ್ಟಿದು 0 3q ಪ್ಲಸ್ 0 ದಟ್ ಈಸ್ a is equal to ಏನಾಗುತ್ತೆ 3q. ಸೊ ಇಲ್ಲಿ ಕೇಳಿರೋದು ಘನ ಅಂತ ಕೇಳಿದ್ದಾರೆ ಅಲ್ವಾ? ಸೊ ಹಾಗಾಗಿ ಘನಗೊಳಿಸಿದರೆ ಸೊ ಎ ಇದ್ದಿದ್ದು ಏನಾಗುತ್ತೆ ಎ ಕ್ಯೂಬ್ ಆಗುತ್ತೆ. ಸೊ ದೇರ್ಫೋರ್ 3 ಇದ್ದಿದ್ದು 3q ಹೋಲ್ ಕ್ಯೂಬ್ ಆಗುತ್ತೆ. ಸೊ ದೇರ್ಫೋರ್ ಎ ಕ್ಯೂಬ್ ಈಸ್ ಈಕ್ವಲ್ ಟು 3q ಹೋಲ್ ಅಂದರೆ ಸೊ 3q ಅಂದರೆ 27 ಕ್ಯೂಬ್ ಆಗುತ್ತೆ. ಸೊ ದೇರ್ಫೋರ್ ಎ ಕ್ಯೂಬ್ ಈಸ್ ಈಕ್ವಲ್ ಟು ಸೊ ಇದರಲ್ಲಿ ಕಾಮನ್ ಆಗಿ ತೆಗಿಬೋದು ಅಂದರೆ 9 ಕಾಮನ್ ತಗೋಬೋದು. 9 ಕಾಮನ್ ತಗೊಂಡ್ರೆ 9 ಅಷ್ಟೇ 27 9 3 27. ಸೊ ದೇರ್ಫೋರ್ 3q ಆಗುತ್ತೆ. ಸೊ ಹಾಗಾಗಿ ಎ ಕ್ಯೂಬ್ ಈಸ್ ಈಕ್ವಲ್ ಟು 9 ಆ 3q ಅನ್ನು m ಅಂತ ಬರೀಬೋದು. ಸೊ ಬಿಕಾಸ್ m ಈಸ್ ಈಕ್ವಲ್ ಟು 3q ಆಗುತ್ತೆ. ಸೊ ಹಾಗಾಗಿ ಅದರ ಘನ ಯಾವಾಗಲೂ ಯಾವಾಗಲೂ ಇರುತ್ತೋ 9ನೇ ರೂಪದಲ್ಲಿ ಬರ್ತದೆ. ಇದು ಮೊದಲನೇ ಕಂಡೀಷನ್. ಸೊ ಎರಡನೇ ಕಂಡೀಷನ್ ಇದೆ r is equal to ಎಷ್ಟಾದರೆ 1 ಆದಾಗ ಸೊ a is equal to 3q ಪ್ಲಸ್ 1 ಆಗುತ್ತೆ. 3q ಪ್ಲಸ್ 1 ಮತ್ತೆ ಘನಗೊಳಿಸಿದರೆ a ಕ್ಯೂಬ್ is equal to 3q ಪ್ಲಸ್ 1 ಹೋಲ್ ಕ್ಯೂಬ್ 3q ಪ್ಲಸ್ 1 ಹೋಲ್ ಕ್ಯೂಬ್ ಆಗುತ್ತೆ. ಆಯಿತಾ? ಹಾಗಾದರೆ a ಪ್ಲಸ್ b ಹೋಲ್ ಕ್ಯೂಬ್ ನಮಗೆ ಸೂತ್ರ ಗೊತ್ತಿದೆ. a ಪ್ಲಸ್ b ಹೋಲ್ ಕ್ಯೂಬ್ is equal to a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ b ಇದು ಸೂತ್ರ ಅಲ್ವಾ? ಸೊ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ b. ಸೊ ಇಲ್ಲಿ a ಕ್ಯೂಬ್ ಆಗಿರಲಿ. ಸೊ ಈ a ಕ್ಯೂಬ್ ಅಂತ ಹೇಳಿದ್ರೆ 3q ಹೋಲ್ ಕ್ಯೂಬ್ ಪ್ಲಸ್ b ಕ್ಯೂಬ್ ಅಂದರೆ 1 ಕ್ಯೂಬ್ ಪ್ಲಸ್ 3 ಇಂಟು a ಅಂದರೆ 3q ಇಂಟು b ಅಂದರೆ 1 ಇಂಟು 3q ಪ್ಲಸ್ 1 ಇದೆಯಾ? ಸೊ a ಪ್ಲಸ್ b ಅಂದರೆ 3q ಪ್ಲಸ್ 1. ಸೊ ಇದೆಷ್ಟಾಯಿತು 27 ಕ್ಯೂಬ್ ಪ್ಲಸ್ 1 ಕ್ಯೂಬ್ ಅಂದರೆ 1 ಪ್ಲಸ್ 3 9q ಇಂಟು 3q ಪ್ಲಸ್ 1. ಸೊ ಈ ಬೇಸನ್ನು ಮುಗಿಸ್ಕೊಂಡ್ರೆ ಸೊ 27 ಕ್ಯೂಬ್ ಈ ಪ್ಲಸ್ ಲಾಸ್ಟಿಗೆ ಬರುತ್ತೆ ನಾನು ಪ್ಲಸ್ 9 27q ಪ್ಲಸ್ 9q ಪ್ಲಸ್ 1 ಈ ಪ್ಲಸ್ 1 ಲಾಸ್ಟ್ ಇದೆ. ಹಾಗಾಗಿ ಇದು ಮೂರರಲ್ಲಿ ಕಾಮನ್ ಆಗಿರ್ಬೋದು. ನಾನು 9 ಕಾಮನ್ ತೆಗಿಬೋದು ತಗೊಂಡ್ರೆ ಇಲ್ಲಿ ಉಳಿಯೋದು ನೋಡಿ 9 27 9 3 3q
ಸ್ಕ್ವೇರ್. ಸೊ ಹಾಗಾಗಿ ಇಲ್ಲಿ 9 ಕಾಮನ್ ತೆಗೆದ್ರೆ ಇಲ್ಲಿ 9 ಮೂರಲೆ 27 3 ಕ್ಯೂ ಸ್ಕ್ವೇರ್ ಪ್ಲಸ್ 9 ಕ್ಯೂ 9ರಲ್ಲಿ 9 ತೆಗೆದ್ರೆ ಉಳಿಯೋದು ಕ್ಯೂ ಪ್ಲಸ್ 1. ಸೊ ಹಾಗಾಗಿ ಇಷ್ಟು ಜಾಗದಲ್ಲಿ ನಾನು ಏನು ಹೇಳ್ಬೋದು ಅಂದರೆ ಸೊ a cube is equal to 9m plus 1 ಅಂತ ಬರೆಯೋದು because m is equal to 3q plus 3q plus q ಆಗುತ್ತೆ ಸರಿಯಾ. ಸೊ ಆಗಿದೆ. ಸೊ ಹಾಗಾಗಿ ನಾವು ಎರಡನೇ ಕೇಸನ್ನು ಕೂಡ ಪ್ರೂವ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ. ಸೊ ನಂತರ ನಾವು ಏನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಥರ್ಡ್ ಕೇಸ್ r is equal to 2 ಆದಾಗ ಅದನ್ನ ಒಂದು ನೋಡಬೇಕು. ಸೊ r is equal to 2 ಆದಾಗ ಏನಾಗುತ್ತೆ ಸೊ a is equal to 3q plus 2 ಆಗುತ್ತೆ. 3q plus 2 ಆಗುತ್ತೆ. ಸೊ a cube is equal to 3q plus 2 whole cube ಆಯಿತು. ಸೊ 3q plus 2 whole cube ಅಂತ ಹೇಳಿದ್ರೆ ಸೊ a cube is equal to 3q whole cube plus 2q ಮತ್ತು ಇದೇ ಸೂತ್ರ ಹಾಕ್ತಾ ಇದ್ದೀನಿ. ಸೊ 3 ಇಂಟು 3q ಇಂಟು 2 ಇಂಟು 3q ಪ್ಲಸ್ 2 ಇಷ್ಟು ಬರುತ್ತೆ. ಸೊ therefore a cube is equal to 3q cube ಅಂತ ಹೇಳಿದ್ರೆ ಸೊ 27q cube ಪ್ಲಸ್ 4 9 ಇಂಟು q ಒಂದು ಆಯಿತಾ ಇಂಟು 3q ಪ್ಲಸ್ 2 ಪ್ಲಸ್ 2q ಅನ್ನು ಲಾಸ್ಟ್ ಬರೀತಾನೆ 8 ಅಲ್ವಾ. ಸೊ therefore a cube is equal to ಸೊ 27q cube ಪ್ಲಸ್ 54q ಸ್ಕ್ವೇರ್ ಪ್ಲಸ್ 36q ಪ್ಲಸ್ 8. ಸೊ ಇದು ಎಷ್ಟು ಕಾಮನ್ ತೆಗೆದು 9 ಅನ್ನು ತೆಗೆದ್ರೆ 3q ಪ್ಲಸ್ 9 ಎಷ್ಟು 54 54 q ಸ್ಕ್ವೇರ್ ಪ್ಲಸ್ 94 36 4q ಪ್ಲಸ್ 8. ಸೊ ನೋಡಿ 9 ಇಷ್ಟು ಜಾಗದಲ್ಲಿ ನಾನು 80 ಬರೀತೀನಿ ಪ್ಲಸ್ 8 ಆಗುತ್ತೆ. ಸೊ a cube is equal to because m is equal to 3q plus 6q square plus 4q ಆಗಿದೆ. ಸೊ ಹಾಗಾಗಿ ಯಾವುದೇ ಒಂದು ಪೂರ್ಣಾಂಕದ ಎಲ್ಲಾದರೂ 9m ರೂಪದಲ್ಲಿರುತ್ತೆ ಅಥವಾ 9m ಪ್ಲಸ್ 1 ರೂಪದಲ್ಲಿರುತ್ತೆ ಅಥವಾ 9m ಪ್ಲಸ್ 8 ಅನ್ನೋ ರೂಪದಲ್ಲಿ ಇರುತ್ತೆ. ಅರ್ಥಾಗಿದೆಯಾ. ಸೊ ಹಾಗಾಗಿ ಈಗ ಈ ಥರ ನಾವು ನೋಡಬೇಕು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಅರ್ಥಾಗಿದೆಯಾ. ನಂತರದ ಒಂದು ಪರಿಕಲ್ಪನೆ ಯಾವುದಂದರೆ ಅಂಕಗಣಿತದ ಮೂಲ ಸಂಜ್ಞಾ. ಮೂಲ ಪ್ರಮೇಯ. ಸೊ ಏನು ಅಂಕಗಣಿತದ ಮೂಲ ಪ್ರಮೇಯ ಅನ್ನೋದು ಬಹಳ ಮುಖ್ಯವಾಗಿರಬೇಕಾಗುತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅವಿಭಾಜ್ಯ ಸಂಖ್ಯೆಗಳು ಅನ್ನೋದನ್ನು ಗಮನಿಸಬೇಕು. ಏನು ಅವಿಭಾಜ್ಯ ಸಂಖ್ಯೆಗಳು. ಏನಪ್ಪ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ರೆ ಯಾವ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಲ್ಪಡುತ್ತವೆಯೋ ಅವುಗಳನ್ನೇ ನಾವೇನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಏನು ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಯಾವ ಸಂಖ್ಯೆಗಳು ಅದೇ ಸಂಖ್ಯೆ
ಅದೇ ಸಂಖ್ಯೆ ಮತ್ತೆ ಒಂದರಿಂದ ಭಾಗಿಸಲ್ಪಡುತ್ತವೆಯೋ ಅವುಗಳನ್ನೆಲ್ಲವನ್ನು ಕೂಡ ನಾವು ಅಂಥ ಸಂಖ್ಯೆ ಅಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಾವು ಯಾವ ಅವಿಭಾಜ್ಯ ಸಂಖ್ಯೆಗಳು ಅನ್ನೋದನ್ನ ಮೊದಲು ಅರ್ಥ ಮಾಡಬೇಕು. ಸೊ ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳಾಗುತ್ತೆ ಅಂತ ಹೇಳಿದ್ರೆ, ಸೊ ಅವಿಭಾಜ್ಯ ಸಂಖ್ಯೆಗಳು ಮೊದಲು ಪ್ರಾರಂಭವಾಗೋದು 2ರಿಂದ. ಸೊ 1ನ್ನು ನಾವು ಅವಿಭಾಜ್ಯ ಅಂತ ಹೇಳಿ ತಗೊಳ್ಳೋಣ. ಯಾಕಂದರೆ 1 ಅನ್ನೋ ಸಂಖ್ಯೆ ಎಲ್ಲ ಸಂಖ್ಯೆಗಳನ್ನು ಭಾಗಿಸುತ್ತದೆ. ಪ್ರಪಂಚದಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೋ ಆ ಎಲ್ಲ ಸಂಖ್ಯೆಗಳನ್ನ ಯಾವ ಭಾಗಿಸುತ್ತೆ? 1 ಭಾಗಿಸುತ್ತೆ. ಸೊ ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳು ಶುರುವಾಗುವುದು 2ರಿಂದ. ಎಷ್ಟರಿಂದ? 2ರಿಂದ. 2 ಆದಮೇಲೆ ಅದು 3, 3 ಆದಮೇಲೆ 4 ಬರುತ್ತಾ ಅಂದರೆ ಖಂಡಿತವಾಗಿ ಅಲ್ಲ. ಯಾಕಂದರೆ 4 1ರಿಂದ ಭಾಗಾಗುತ್ತೆ, ಮತ್ತೆ 4ರಿಂದ ಭಾಗಾಗುತ್ತೆ, ಮತ್ತೆ 2ರಿಂದ ಭಾಗಾಗುತ್ತೆ. ಸೊ 1 ಮತ್ತು 4 ಬಿಟ್ಟು ಅದು 2ರಿಂದ ಭಾಗ ಆಗಿರಲಿಲ್ಲ ಅಂತ ಹೇಳಿದ್ರೆ ಅದು ಅವಿಭಾಜ್ಯ ಆಗ್ತಿತ್ತು. ಸೊ ಹಾಗಾಗಿ 4 ಅವಿಭಾಜ್ಯ ಸಂಖ್ಯೆ ಅಲ್ಲ. ನಂತರ ಸಂಖ್ಯೆ ಯಾವುದು? 5. 5 ಅನ್ನೋದು 1ರಿಂದ ಮಾತ್ರ, ಮತ್ತೆ 5ರಿಂದ ಮಾತ್ರ. ನಂತರ ಅವಿಭಾಜ್ಯ ಸಂಖ್ಯೆ 6 ಬರುತ್ತೆ ಅಂದರೆ ಖಂಡಿತವಾಗಿ ಬರಲ್ಲ. ಅಂದರೆ 6 1ರಿಂದ ಭಾಗಾಗುತ್ತೆ, 2ರಿಂದ ಭಾಗಾಗುತ್ತೆ, 3ರಿಂದ ಭಾಗಾಗುತ್ತೆ, ಮತ್ತೆ 6ರಿಂದ ಭಾಗಾಗುತ್ತೆ. ಸೊ ಹಾಗಾಗಿ 6 ಅವಿಭಾಜ್ಯ ಸಂಖ್ಯೆ ಆಗಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಯಾವುದು? 7 ಮಾತ್ರ ಆಗುತ್ತೆ. 7 ಮಾತ್ರ ಆಗಲ್ಲ. 1ರಿಂದ ಮತ್ತು 7ರಿಂದ ಮಾತ್ರ. 8 ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಯಾಕಂದರೆ 1ರಿಂದ 2ರಿಂದ 4ರಿಂದ ಭಾಗ ಆಗುತ್ತದೆ. ಸೊ ಹಾಗಾಗಿ 8 ಬರಲ್ಲ. ನೆಕ್ಸ್ಟ್ 9 ಬರುತ್ತೆ ಅಂದರೆ ಇಲ್ಲ. ಯಾಕಂದರೆ 9 ಅನ್ನೋದು 1ರಿಂದ 3ರಿಂದ 9ರಿಂದ ಭಾಗ ಆಗುತ್ತೆ. 10 ಇಲ್ಲ. ಆನಂತರ ಬರೋದು 11, ಆಮೇಲೆ 13, ಆಮೇಲೆ 15 ಬರುತ್ತಾ? ಇಲ್ಲ, ಬರಲ್ಲ. ಆಮೇಲೆ 17, ಆಮೇಲೆ 19, 21 ಬರುತ್ತಾ? ಇಲ್ಲ, 23 ಬರುತ್ತೆ. ಸೊ ಈ ಥರ ಚೆನ್ನಾಗಿ ಬರ್ತಾ ಹೋಗ್ತವೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಏನಪ್ಪ ಅಂದರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಹೇಳ್ತೀವಲ್ಲ, ಅದನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಉಪವರ್ಗಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತೇವೆ. ಸೊ ಹಾಗಾದರೆ ಸಂಯುಕ್ತ ಸಂಖ್ಯೆ ಯಾವುದಾದ್ರು ಒಂದು ಉದಾಹರಣೆ ಕೊಡಬಹುದು ಅಂತ ಹೇಳಿದ್ರೆ ಖಂಡಿತವಾಗಿ ಒಂದು ಉದಾಹರಣೆಯನ್ನು ನಾವು ತಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಸಂಯುಕ್ತ ಸಂಖ್ಯೆ 264 ಅಂತ ಒಂದು ಸಂಯುಕ್ತ ಸಂಖ್ಯೆ ಇದೆ. ಗೊತ್ತಾಗ್ತಿದೆಯಾ? ಸೊ 264 ಅಂತಂದರೆ, ಸೊ ಮೊದಲು ಏನು ಮಾಡಬೇಕಂದ್ರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂದರೆ, ಸೊ ಇಲ್ಲಿ ಎಂಥ ಸಂಖ್ಯೆ ಆಗಿರುತ್ತೆ? ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ಸೊ ನಾನೇನು ಮಾಡಬೇಕು ಅಂದರೆ, ಸೊ 264ನ್ನು ಭಾಗಿಸ್ತಾ ಹೋಗಬೇಕು. ಸೊ 4ರಿಂದ ಭಾಗಿಸ್ಬೇಕಾ, 8ರಿಂದ ಭಾಗಿಸ್ಬೇಕಾ ಖಂಡಿತ ಇಲ್ಲ. ಯಾಕಂದರೆ ಅವಿಭಾಜ್ಯ ಸಂಖ್ಯೆಗಳಿಂದಲೇ ಭಾಗಿಸಬೇಕು. ಗೊತ್ತಾಗ್ತಿದೆಯಾ? ಸೊ ನಾನೇನು ಮಾಡ್ತೀನಿ? 2ರಿಂದ ಭಾಗಿಸ್ತೀನಿ. 2 1 2, 2 3 6, 2 4. ಸೊ ಈ ಥರ ಒಂದು ವೃಕ್ಷತ್ರ ಬರ್ಕೊಂತ ಹೋಗ್ತೀವಿ. ಗೊತ್ತಾಗ್ತಿದೆಯಾ? ಸೊ ನಂತರ 232ನ್ನು ಯಾವುದರಿಂದ ಭಾಗಿಸ್ಬೋದು ಮತ್ತೆ ನೋಡಿ, ಮತ್ತೆ ನಾವು 2ರಿಂದಲೇ ಭಾಗಿಸ್ಬೋದು. ಸೊ ಅವಿಭಾಜ್ಯ ಸಂಖ್ಯೆಗಳು ಪುನರಾವರ್ತನೆ ಆಗ್ಬೋದು. ಗೊತ್ತಾಗ್ತಿದೆಯಾ? ಎಷ್ಟು ಭಾಗಗಳು ಪುನರಾವರ್ತನೆ ಆಗ್ಬೋದು. ಮತ್ತೆ 2ರಿಂದ ಭಾಗಿಸ್ತೀನಿ. 2 ಆಗಲೇ 12. ಸೊ 1 ಉಳಿತು, 2 ಆಗಲೇ 12. ಎಷ್ಟು ಉಳಿತು ಅಂತ ಹೇಳಿದ್ರೆ 66 ಆಯಿತು. ಸೊ 66ನ್ನ ಯಾವಾಗ ಭಾಗಿಸ್ಬೋದು ಅಂದರೆ ಮತ್ತೆ 2ರಿಂದ ಭಾಗಿಸ್ತೀನಿ. ಸೊ 2 3 6, 2 3 6. ಸೊ ಇಲ್ಲಿ 33 ಉಳಿತು. ಸೊ 33ನ್ನು ಇದು ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಆಗಲ್ಲ ಇದು. ಸೊ 33ನ್ನು ನಾನು 3ರಿಂದ ಭಾಗಿಸ್ತೀನಿ. 3 ನೋಡಿ, ನಾವು 264ನ್ನು
ಬರುತ್ತೆ 2 ಇಂಟು 2 ಸಲ ರಿಪೀಟ್ ಆಗಿದೆ 2 2 2 3 ಸಲ ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು ಇದು 3 ಇಂಟು 11 ಅಥವಾ 2 ಕ್ಯೂಬ್ ಇಂಟು 3 ಇಂಟು 11 ಹೀಗೆ ಬರ್ತದಲ್ಲ. ಇವುಗಳನ್ನೇ ನಾವು ಅವಿಭಾಜ್ಯ ಅಪವರ್ತನ ಅಂತ ಕರಿತೀವಿ. ಸೊ ಹಾಗಾದ್ರೆ 264 ನಾವು ಏನು ಕರಿತೀವಿ ಅಂದರೆ ಸೊ 264 ಒಂದು ಸಂಖ್ಯೆ ಸಂಯುಕ್ತ ಸಂಖ್ಯೆ ಅಂತೇಳಿ ನಾವು ಕರಿತೀವಿ. ಅರ್ಥ ಇದೆಯಾ? ಈ ಥರ ನಾವು ಅಂಕಗಣಿತದ ಮೂಲಕಗಳನ್ನ ತೋರಿಸ್ತೀವಿ. ಅದೇ ಥರ ಇನ್ನೊಂದು ಲೆಕ್ಕವನ್ನು ಮಾಡೋಣ. ನೋಡಿ 32,760 ಅವಿಭಾಜ್ಯ ಅಪವರ್ತನಗಳ ಗುಣಾತ್ಮಕವಾಗಿ ಅವಿಭಾಜ್ಯ ಅಪವರ್ತನಗಳ ಮೂಲಭೂತವಾಗಿ ವ್ಯಕ್ತಪಡಿಸಿದೆ. ಸೊ 32,000 ನೋಡಿ 7ರಿಂದ 30 ಸೊ 2ರಿಂದ ಭಾಗಿಸೋಣ. ಸೊ 2 ಅಷ್ಟೇ 2 ಒಂದಲೇ 2 ನೋಡಿ 2 ಒಂದಲೇ 2 ಎಷ್ಟು ಉಳಿತು 2 ಬಾಕಿ 2 12 2 3 4 ಉಳಿತು 2 8 16,180 ಮತ್ತೆ ಯಾವುದನ್ನು ಬರುತ್ತೆ ನೋಡೋಣ. ಸೊ 7 10 18 3ರಿಂದ ಮಾಡುತ್ತೆ. ಸೊ 3ರಿಂದ ಮಾಡಿಸಿದ್ರೆ 3 5 15 1 ಉಳಿತು 13 3 4 12 ಎಷ್ಟು ಉಳಿತು 1 18 3 6 18 ಅದಕ್ಕೆ 0 ಇದೆಯಾ? ಸೊ ಮತ್ತೆ 3ರಿಂದ ಮಾಡುತ್ತೆ ಖಂಡಿತವಾಗಿ ನೋಡಿ. ಸೊ 3ರಿಂದ ಸೊ 3 ಒಂದಲೇ 3 7 ಉಳಿತು 3 8 24 ಅಲ್ವಾ 6 ಅಂದರೆ 3 2 6 0 ಮತ್ತೆ ಇದು ಯಾವುದರಿಂದ ಮಾಡುತ್ತೆ ನೋಡಿ 1820 ಅಂತಿದೆ. ಸೊ 1820 ಯಾವುದರಿಂದ ಭಾಗಾಗುತ್ತೆ ಅಂದರೆ 2ರಿಂದ ಭಾಗಾಗುತ್ತೆ. ಸೊ 2ರಿಂದ ಭಾಗಿಸಿದ್ರೆ 2 ಮೊದಲೇ 18 ಅಲ್ವಾ 2 ಮೊದಲೇ 18 2 ಮೊದಲೇ 2 2 0 ಸೊ 910 ಬಂತು. ಸೊ 910 ಅನ್ನೋದನ್ನ ಮತ್ತೆ ಯಾರಿಂದ ಭಾಗಿಸ್ಬೋದು ನಾನು 2ರಿಂದಲೇ ಭಾಗಿಸ್ಬೋದು. 2ರಿಂದ ಭಾಗಿಸ್ತೀನಿ 2 4 8 9 11 ಆಯಿತು. ಸೊ 2 5 10 ಅರ್ಥ ಆಯ್ತಾ? ಸೊ 2 5 10 11 ಸೊ 2 5 10 ಸೊ 455 ಅಂತ ಬಂತು. ಸೊ 455 ಇದು ಯಾವುದರಿಂದ ಭಾಗಗಳ ಅಂತ ಹೇಳಿದ್ರೆ ನಮಗೆ 2ರಿಂದ ಭಾಗಗಳ ಮತ್ತು 3ರಿಂದ ಭಾಗಗಳ. ಸೊ ಹಾಗಾದರೆ ಯಾವುದರಿಂದ ಭಾಗಿಸ್ಬೋದು ಅಂದರೆ 13ರಿಂದ ಭಾಗಗಳಿಂದ ನೋಡಿ 13 26 3 39 ಸೊ 13ರಿಂದ ಭಾಗಿಸ್ತೀನಿ 13 39 45 39 6 45 ಆಯಿತು 45 45 ಸೊ ನಮ್ಗೆ ಉಳಿದು 35. ಸೊ 35ನ 5ರಿಂದ ಭಾಗಿಸ್ಬೋದು. ಇಲ್ಲಿ ಒಳ್ಳೆ 35 ಇಲ್ಲಿಗೆ ನಿಲ್ಲಿಸ್ಬೇಕು. ಯಾಕಂದರೆ ಕೊನೆಯದಾಗಿ ಬರುವಂಥದ್ದು ಎಂಥ ಸಂಖ್ಯೆ ಆಗಿರಬೇಕು ಅಂದರೆ ಅವಿಭಾಜ್ಯ ಸಂಖ್ಯೆನೇ ಆಗಿರಬೇಕು. ಸೊ ಹಾಗಾಗಿ 32,760 ಸೊ 2 ಇಂಟು 3 ಇಂಟು 3 ಇಂಟು ಮತ್ತು 2 ಇಂಟು 3 ಇಂಟು 3 ಇಂಟು 2 ಇಂಟು 2 ಇಂಟು 3 ಇಂಟು 5 ಇಂಟು 7 ಬರುತ್ತೆ. ಇದರಲ್ಲಿ 2 2 2 3 ಸಲ ಇದೆ 2 ಕ್ಯೂಬ್ ಅಂತ ಬರೀಬೋದು ಇಂಟು 3 ಸಲ ಇದೆ 2 ಸಲ 3 ಸ್ಕ್ವೇರ್ ಇಂಟು 13 ಇಂಟು 5 ಇಂಟು 7 ಸೊ ನಮ್ಮಲ್ಲಿ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಅಂತ ಹೇಳಿದ್ರೆ 2 3 13 5 7 ಆಗಿರುತ್ತೆ. ಸೊ ಗೊತ್ತಾಗ್ತಿದೆಯಾ? ಈ ಥರ ನಾವು ಮಾಡ್ತೀವಿ ಕಂಡುಹಿಡಿತೀವಿ. ಗೊತ್ತಾಯ್ತಾ? ಸೊ ಈ ಒಂದು ಸಂಯುಕ್ತ ಸಂಖ್ಯೆ ಅಥವಾ
ಅವಿಭಾಜ್ಯ ಅಪವರ್ತನಗಳನ್ನು ಹಿಡಿದು ನಾವೇನು ಕಂಡುಹಿಡಿಯಬಹುದು ಅಂದರೆ ಲಾಸವನ್ನು ಕಂಡುಹಿಡಿಯಬಹುದು ಮತ್ತು ಮಾಸಾವನ್ನು ಕಂಡುಹಿಡಿಯಬಹುದು. ಸೊ ಹೇಗೆ ಅಂತೇಳಿ ನೋಡೋಣ. ಒಂದು 6 ಮತ್ತು 20 ನೋಡಿ, 6 ಮತ್ತು 20 ಲಾಸ ಮತ್ತು ಮಾಸವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಲಾಸ ಅಂತ ಹೇಳಿದ್ರೆ ಏನಂತ ಗೊತ್ತಿರಬೇಕು, ಲಘುತಮ ಸಾಮಾನ್ಯ ಅಪವರ್ತ್ಯ. ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತ ಹೇಳ್ತೀವಿ. ಮಾಸ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಅಪವರ್ತನ ಅಂದರೆ ಬೇರೆ, ಅಪವರ್ತ್ಯ ಅಂದರೆ ಬೇರೆ ಆಗಿದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಾವು ಈ 6 ಮತ್ತು 20 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರ್ಕೋಬೇಕು. ಸೊ ಹೇಗೆ ಬರೀಬೇಕು ನೋಡಿ, 6ನ 2 3 6 ಅಂತ ಬರೀಬೋದು. ಸೊ 20 ಏನು ಮಾಡ್ತೀವಿ ಅಂದರೆ 2 ಭಾಗಿಸೋಣ, 2 20 ಮತ್ತು 2 ಭಾಗಿಸಿ 2 10. ಸೊ ಏನು ಮಾಡ್ಬೋದು ಅಂದರೆ 6 6 6 ಅಂದರೆ 6 2 ಇಂಟು 3 ಬರ್ಬೋದು. ಸೊ 20ನ 2 ಇಂಟು 2 ಇಂಟು 5 ಅಂತ ಬರ್ಬೋದು, ಅಥವಾ 2 ಸ್ಕ್ವೇರ್ ಇಂಟು 5 ಬರೀ. ಸೊ ಈಗ ಏನು ಮಾಡಬೇಕು, ಮಾಸ ಅಂತ ಹೇಳಿ, ಮಾಸ 20 ಎರಡರಲ್ಲೂ ಸಾಮಾನ್ಯವಾಗಿರುವಂತಹ ಅಪವರ್ತನ ಆಗಿರಬೇಕು. ಆನಂತರ ಅದರಲ್ಲಿ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರಬೇಕು. ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಕರಿತೀವಿ. ಕಡಿಮೆ ಘಾತವನ್ನು ಹೊಂದಿರುವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಸೊ ಇಲ್ಲಿ 2 ಇದೆ, 2 ಸ್ಕ್ವೇರ್ ಇದೆ ಸಂಖ್ಯೆ. ಸೊ 2 ಮತ್ತು 2 ಸ್ಕ್ವೇರಲ್ಲಿ ಸಾಮಾನ್ಯ ಘಾತ ಸಾಮಾನ್ಯ ಘಾತ ಅಂತ ಹೇಳಿದ್ರೆ 2, 2ರ ಘಾತ 1, 2ರ ಘಾತ 2, ಸಾಮಾನ್ಯ ಘಾತ ಎಷ್ಟು, 2ರ ಘಾತ 1 ತಗೋಬೇಕು. ಆನಂತರ ಅವಿಭಾಜ್ಯ ಅಪವರ್ತನ, ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಬಿಟ್ಟರೆ ಸಾಮಾನ್ಯ ಇರಲಿ 2ರ ಘಾತ 1 ಅಷ್ಟೇ. 3 ಮತ್ತು 5ರಲ್ಲಿ ಯಾವ ಸಾಮಾನ್ಯ ಇಲ್ಲ, ಇಲ್ಲಿ 3 ಇದೆ, ಇಲ್ಲ ಇದೆ, ಹಾಗಾಗಿ ಸಾಮಾನ್ಯ ಬರಲ್ಲ. ಸೊ ಹಾಗಾಗಿ ಮಾಸ ಎಷ್ಟು ಬರುತ್ತೆ, 2ರ ಘಾತ 1 ಹೇಳಿ ಬರುತ್ತೆ. ಗೊತ್ತಿದೆಯಾ? ಹಾಗಾದರೆ ಲಾಸ ಅಂದರೆ ಏನು ಅನ್ನೋದು ಲಾಸ 20 ಅಂದರೆ, ಸೊ ಇಲ್ಲಿ ಮಾಸ ಅಂದರೆ ಕಡಿಮೆ ಘಾತವನ್ನು ಹೊಂದಿರುವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಹಾಗಾದರೆ ಲಾಸ ಅಂತ ಹೇಳಿದ್ರೆ ದತ್ತ ಸಂಖ್ಯೆಗಳಲ್ಲಿ ಅತಿ ಹೆಚ್ಚು ಘಾತವನ್ನು ಹೊಂದಿರುವ, ದತ್ತ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಅಲ್ಲಿ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ ಆಗಿತ್ತು, ಆದರೆ ಇಲ್ಲಿ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಹೆಚ್ಚು ಘಾತ 2ರ ಘಾತ 1, 2ರ ಘಾತ 2, ಹೆಚ್ಚು ಘಾತ ಯಾವುದು, 2ರ ಘಾತ 2. ಹಾಗಾದರೆ ಪ್ರತಿ ಅವಿಭಾಜ್ಯ ಅಪವರ್ತನ ಅಂತ ಹೇಳಿದರೆ, ಪ್ರತಿ ಅವಿಭಾಜ್ಯ ಅಪವರ್ತನ ಅಂತ ಹೇಳಿದರೆ ಇಲ್ಲಿರುವಂಥ ಅವಿಭಾಜ್ಯ ಅಪವರ್ತನ 3, ಇಲ್ಲಿರುವ ಅವಿಭಾಜ್ಯ ಅಪವರ್ತನ 5 ಅಷ್ಟನ್ನು ಗುಣಿಸ್ಬೇಕು. ಸೊ 2 ಸ್ಕ್ವೇರ್ ಇಂಟು 3 ಇಂಟು 5. ಸೊ ಇಲ್ಲಿ ಮಾಸದಲ್ಲಿ ಕೇವಲ ಸಾಮಾನ್ಯವಾಗಿರುವ ಅಪವರ್ತನ ಮಾತ್ರ ತಗೊಳ್ತೀವಿ, ಲಾಸದಲ್ಲಿ ಎಲ್ಲ ಅಪವರ್ತನಗಳನ್ನು ತಗೊಳ್ತೀವಿ, ಅದರ ಜೊತೆಗೆ ಘಾತ ಗರಿಷ್ಠ ಇರಬೇಕು. ಸೊ ಏನಾಗುತ್ತೆ, 4 ಇಂಟು 3 ಇಂಟು 5. ಸೊ 115 15 60. ಸೊ ದೇರ್ಫೋರ್ ಮಾಸ ಎಷ್ಟಾಗುತ್ತೆ 60. ಸೊ ಮಾಸವನ್ನು ನಾವು H ನಿಂದ ಸೂಚಿಸ್ತೀವಿ, ಲಾಸವನ್ನು L ನಿಂದ ಸೂಚಿಸ್ತೀವಿ. ಸೊ ಕೊಟ್ಟಿರುವಂಥ ಸಂಖ್ಯೆಗಳನ್ನು A ಮತ್ತು B ಎಂದು ನಾವು ತೋರಿಸ್ತೀವಿ, A ಮತ್ತು B ಎಂದು ತೋರಿಸ್ತೀವಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, A ಇಂಟು B H ಇಂಟು L ಅನ್ನೋದು ಒಂದು ಸೂತ್ರ ಇದೆ. A ಇಂಟು B H ಇಂಟು L ಅನ್ನೋದು ಒಂದು ಸೂತ್ರ. ಸೊ ಈ ಸೂತ್ರದ ಪ್ರಕಾರ ನಾವು ಇದನ್ನು ತಾಳೆ ಮಾಡ್ಬೋದು. ಸೊ A ಅಂದರೆ 6, B ಅಂದರೆ 20, H ಅಂದರೆ ಮಾಸ ಎಷ್ಟು 2 ಇಂಟು L ಅಂದರೆ 4
ಎಷ್ಟು ಸೊ ಹಾಗಾಗಿ 26 ದತ್ತ ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಾಸ ಮತ್ತು ರಾಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ದತ್ತ ಸಂಖ್ಯೆಗಳ ಎರಡು ದತ್ತ ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಾಸ ಮತ್ತು ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. Therefore, V into V is equal to X into V. ಇದು ದತ್ತ ಸಂಖ್ಯೆಗಳ ಮಾಸ ಮತ್ತು ರಾಸಗಳ ಗುಣಲಬ್ಧಕ್ಕೆ ಏನಾಗಿರುತ್ತೆ ಸಮನಾಗಿರುತ್ತೆ ಅಂತ ಹೇಳಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾವೇನು ತರಗತಿಯಲ್ಲಿ ಈ ಒಂದು ಅಂಕಗಣಿತದ ಮೂಲ ಪ್ರಮೇಯವನ್ನು ಬಳಸಿಕೊಂಡು ಅಂಕಗಣಿತದ ಮೂಲ ಪ್ರಮೇಯದ ಮೇಲೆ ಇರುವಂಥ ಕೆಲವೊಂದು ಲೆಕ್ಕಗಳು ಮಾಸ ಕಂಡಿದ್ದಕ್ಕೆ ರಾಸ ಕಂಡಿದ್ದಕ್ಕೆ ಅನ್ನೋದನ್ನು ಕಲಿತಿದ್ದೀವಿ. ಹಾಗೆ ಸಮಿತಿ ಸಂಖ್ಯೆಯಲ್ಲಿ ಏನು ಕೂಡ ಕಲಿತಿದ್ದೀವಿ. ಅವುಗಳ ಸಂಖ್ಯೆಯಲ್ಲಿ ಏನೋ ಗೊತ್ತಾಗಿದೆ. ಎಲ್ಲರಿಗೂ ಅರ್ಥ ಆಗಿದೆ ಮುಂದಿನ ಪದದಲ್ಲಿ ಈಗ ಒಂದು ಮುಂದಿನ ಭಾಗವನ್ನು ನಾವು ಅಧ್ಯಯನ ಮಾಡೋಣ. ಧನ್ಯವಾದ.